ಹೇಳ್ತೀನಿ. ಯಾವುದೇ ಸಿನಿಮಾ ಬಂದ್ರು ಈ ತರದ್ದು ಏನು ಮಾಡಿಲ್ಲ ಇಲ್ಲಿವರೆಗೂ ಯಾರು ವಿದ್ಯಾರ್ಥಿಗಳು. ಸೊ ನೀವು ಯಾಕೆ ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿಗಳ ಜೊತೆಗೆ ಇಟ್ಕೊಂಡು ಈ ತರದೊಂದು ಜಾಥಾನ ದುನಿಯಾ ವಿಜಯ್ ಸರ್ ಜೊತೆ ಮಾಡ್ಬೇಕು ಕಾಲ್ನಡಿಗೆಯಲ್ಲಿ ಅಂತ ನಿಮ್ಗೆ ಅನ್ನಿಸ್ತು? ನಾವು ಹಿಂದೆ ರಿಲೀಸ್ ಆಗಿರುವಂತ ಎಲ್ಲಾ ಚಿತ್ರಗಳಿಗೂ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ನೀಡ್ತಾನೆ ಬಂದಿದ್ದೀವಿ. ಈ ಚಿತ್ರ ಏನಕ್ಕೆ ವಿಶೇಷ ಆಯಿತು ನಮಗೆ ಅಂತಂದ್ರೆ, ಲ್ಯಾಂಡ್ ಲಾರ್ಡ್ ಚಿತ್ರನ ಒಂದಷ್ಟು ಸಮೂಹಗಳು ಏನು ಮಾಡ್ತಾವೆ ಅಂದರೆ, ಇದು ಪ್ರಚಾರಕ್ಕೆ ಬರಬಾರ್ದು, ಈ ಸಿನಿಮಾ ಪ್ರಚಾರದಲ್ಲಿ ಬಂದರೆ ಜನಗಳು ನೋಡಿದ್ರೆ ಮುಂದೆಗಡೆ ಅವ್ರಿಗೆಲ್ಲ ಎಲ್ಲ ಜ್ಞಾನವಂತರಾಗ್ತಾರೆ, ಸ್ಥಿತಿವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಮೆಸೇಜ್ ಪಾಸ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಎಷ್ಟು ಅವಾಯ್ಡ್ ಮಾಡಬೇಕು ಅಷ್ಟು ಅವಾಯ್ಡ್ ಮಾಡಬೇಕು ಅಂತೇಳಿ ನಮ್ಮ ಕಿವಿಯ ಮೇಲೆ ಬಿತ್ತು. ನಾವು ಅವಾಗ ವಿಜಯಣ್ಣಂಗೆ ಕೇಳ್ಕೊಂಡ್ವಿ, ಸರ್ ಈ ಥರ ನಾವು ಒಂದು 15-20 ಜನ ಸಿನಿಮಾ ನೋಡ್ತಾ ಇದ್ದೀವಿ, ಈ ಥರ ನೀವು ಬಂದು ನಮ್ಮ ಜೊತೆಗೆ ಸೇರ್ಕೋತೀರಾ ಅಂತ ಕೇಳಿದ್ವಿ. ಅವ್ರು ಒಂದೇ ಮಾತಲ್ಲಿ ಇಲ್ಲಮ್ಮ ನೀವು ಮಾಡಿರಿ ನಾನು ಬರ್ತೀನಿ ಅಂತಂದರು. ಇವ್ರು ಕೊಟ್ಟು ಹುಮ್ಮಸ್ಸಿನಿಂದ 25 ಜನ ಇದ್ದವ್ರು ನಾವು 250 ಜನ ಆಗಿ ನಾವೇ ಸ್ವತಃ ಟಿಕೆಟ್ನ ಬುಕ್ ಮಾಡಿಕೊಂಡು ಇದೊಂದು ಜಾಥಾನ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ಎಲ್ಲರಿಗೂ ತಲುಪಿಸ್ಬೇಕು, ಲ್ಯಾಂಡ್ ಲಾರ್ಡ್ ಚಿತ್ರ ಎಲ್ಲರೂ ನೋಡಬೇಕು, ಲ್ಯಾಂಡ್ ಲಾರ್ಡರ್ ಇರೋವಂಥ ಒಂದು ಶಿಕ್ಷಣದ ಬಗ್ಗೆ ಮಾಹಿತಿ ಆಗಿರ್ಬೋದು, ಸಂವಿಧಾನದ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಬಸವಿ ಬಗ್ಗೆ ಇರೋವಂಥ ಒಂದು ಕತೆ ಆಗಿರ್ಬೋದು, ಇದೆಲ್ಲವನ್ನು ನೋಡಬೇಕು, ಜನರು ಜಾಗೃತರಾಗಬೇಕು, ಮುಂದೆ ಶಿಕ್ಷಿತರಾಗಬೇಕು, ವಿದ್ಯಾವಂತರಾಗಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ನಾವು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಪ್ರಪ್ರಥಮ ಬಾರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯವನ್ನು ಮಾಡಿದ್ದೀವಿ. ಇನ್ನು ಮುಂದೆ ಸಂವಿಧಾನದ ಪರವಾಗಿ ಸಂವಿಧಾನದ ಆಶಯಗಳನ್ನು ಇಟ್ಕೊಂಡು ಬಂದಂಥ ಎಲ್ಲ ಚಿತ್ರಗಳಿಗೂ ನಾವು ಇದೇ ರೀತಿ ಪ್ರೋತ್ಸಾಹವನ್ನು ಕೊಡ್ತೀವಿ, ಇದೇ ರೀತಿ ನಾವು ನಮ್ಮ ಬೆಂಬಲವನ್ನು ಸೂಚಿಸ್ತೀವಿ ಮೇಡಮ್. ಸರ್, ಇವತ್ತಿನ ಈ ಒಂದು ಸಪೋರ್ಟ್, ಈ ಬೆಂಬಲ ನಿಜಕ್ಕೂ ಖುಷಿ ಕೊಡುವಂಥ ವಿಚಾರ. ಒಂದು ಸಿನಿಮಾಗೋಸ್ಕರ ಅದರಲ್ಲಿ ಇರ್ತಕ್ಕಂಥ ಒಂದು ಆಶಯಗಳನ್ನ ಜನರಿಗೆ ತಲುಪುವಂಥ ಕೆಲಸಕ್ಕೆ ಕೈ ಹಾಕಿರೋದು ಈ ಒಂದು ಸ್ಟೂಡೆಂಟ್ಸ್ಗಳು ಎಷ್ಟು ಖುಷಿ ಇದೆ. ಸ್ಟೂಡೆಂಟ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಮುಂದಿನ ಶಕ್ತಿಗಳು ಇವರೆಲ್ಲ ಮುಂದೆ ಇಡೀ ಕರ್ನಾಟಕನ ಕಾಪಾಡುವಂಥ ದೊಡ್ಡ ದೊಡ್ಡ ಶಕ್ತಿಗಳು, ಅಂದರೆ ಸಮಾನತೆ ಸಾರುವಂಥ ಶಕ್ತಿಗಳು ಇವರೆಲ್ಲನೂ. ಅವರು ಒಂದೊಂದು ಮಾತಲ್ಲೂ ಎಷ್ಟು ನೋವಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇನ್ನಾದರೂ ಗೊತ್ತಿಲ್ಲ, ನೋವು ಕಡಿಮೆ ಆಗಲಿ, ನೋವು ನಿರ್ಮೂಲನೆ ಆಗಲಿ ಅನ್ನೋ ಒಂದು ವಿಷಯಕ್ಕೆ ನಾವು ಒಂದು ಅಧ್ಯಾಯನ ಈಗ ತೆಗೆದಿಟ್ಟಿದ್ದೀವಿ. ಅದೆಲ್ಲರೂ ತುಂಬ ಬೆಂಬಲ ನೀಡಿ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಯೂನಿವರ್ಸಿಟಿಗೆ ಮತ್ತು ಯೂನಿವರ್ಸಿಟಿ ತಂಡಕ್ಕೆ ನಾನು ಮತ್ತು ಜಡೇಶ್ ಇಬ್ಬರು ಚಿರಋಣಿ ಆಗಿದ್ದೀವಿ ಆ ವಿಷಯದಲ್ಲಿ. ನಿಮ್ಮ ಬಲ, ನಿಮ್ಮ ಶಕ್ತಿ, ಈ ವಿದ್ಯಾವಂತರು ನೀವೇನು ನಿಂತಿದ್ದೀರಾ, ಇದನ್ನು ಎಲ್ಲರ ಮನೆಗಳಿಗೆ, ಮನಸ್ಸುಗಳಿಗೆ ಮುಟ್ಟೋ ಹಾಗೆ ಸಂವಿಧಾನ ಎಷ್ಟು ಸಮಾನತೆ ಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು, ನೋಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಈಗಾಗಲೇ ಎಲ್ಲ ಮೈಸೂರು ಯೂನಿವರ್ಸಿಟಿಲಿ ಕೂಡ ಈಗ ಫೋನ್ ಮಾಡಿ ಅವರು ಕೂಡ ಶುರು ಮಾಡ್ತಾ ಇದ್ದಾರೆ. ಅದು ಸಂತೋಷದ ವಿಷಯ. ಯಾವತ್ತು ಈ ಯುವ ಪೀಳಿಗೆ ಮತ್ತು ಈ ಶಕ್ತಿಗಳು ಎದ್ದೊಳುತ್ತೋ ಅವತ್ತು ನಮ್ಮೆಲ್ಲರ ಹೋರಾಟಕ್ಕೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಆಸೆ ಇದೆ, ಮತ್ತು ಆಗುತ್ತೆ ಕೂಡ, ಅದು ಖಂಡಿತವಾಗ್ಲೂ ಆಗುತ್ತೆ. ಸರ್, ನೀವೀಗ ಒಂದು ಸಿನಿಮಾ ಮೂಲಕ ಒಂದಷ್ಟು ಸಮಾನತೆ ಬಗ್ಗೆ ವಿಷಯಗಳನ್ನ ಹೇಳೋಕೆ ಇಷ್ಟ ಆಗಲ್ಲ, ಅದು ವಿರುದ್ಧ ಮಾತಾಡೋದು, ಸಿನಿಮಾಗೆ ಜನ ಬರ್ದಾಗ ನೋಡೋದು, ಕೆಟ್ಟದಾಗಿ ಕಮೆಂಟ್ಗಳನ್ನ ಮಾಡೋದು, ಅಂಥವ್ರಿಗೆ ವಿಜಯ್ ಸರ್ ಏನು ಅವ್ರಿಗೊಂದ್ಸರಿ ಸಂವಿಧಾನ ಓದ್ಕೊಳ್ಳಿ ಅಂತ ಕೇಳ್ತೀನಿ ಅಷ್ಟೇ ನಾನು. ಈಗ ಒಂದೊಳ್ಳೆ ಸಿನಿಮಾ ಮಾಡಿದಾಗ ಎಲ್ಲರ ಸಪೋರ್ಟ್ ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳಂತೂ ಈ ಸರಿ ಸಪೋರ್ಟ್ ಮಾಡಿರೋದು ನಿಜಕ್ಕೂ ಖುಷಿ ಆಗ್ತಿದೆ. ಯಾಕಂದ್ರೆ ವಿದ್ಯಾರ್ಥಿಗಳು ಯಾವಾಗಲೂ ಅವ್ರದೇ ಆದಂತ ಒಂದು ಶಿಕ್ಷಣ ಅದು ಇದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಮತ್ತೆ ಅವ್ರನ್ನ ನಾವು ನೋಡೋದೇ ಬೇರೆ ಪ್ರೊಟೆಸ್ಟ್ಗಳು ಆ ಥರದ್ದೆಲ್ಲ ಇದ್ದಾಗ ಅವ್ರಿಗೆ ಯಾವಾಗ ಅನ್ಯಾಯ ಆಗಿರುತ್ತೋ, ಸೊ ಈ ಥರದ್ದೊಂದು ಇದಕ್ಕೆ ಅವ್ರು ಕೈ ಜೋಡಿಸಿರುವಂಥದ್ದು. ಸೊ ಒಂದೊಳ್ಳೆ ಕೆಲಸವನ್ನ ಮಾಡಿದಾಗ, ಒಂದೊಳ್ಳೆ ಸಿನಿಮಾ ಎಲ್ಲರಿಗೂ ಇದು ಒಂದು ರೀತಿ ಇಂಪ್ಯಾಕ್ಟ್ ಆಗೋ ಸಿನಿಮಾ ಮಾಡಿದಾಗ ಈ ಥರದೊಂದು ಸಪೋರ್ಟ್ ಸಿಕ್ಕಿರೋದ್ರ ಬಗ್ಗೆ ನಿಮ್ಗೆ? ನಾನು ಎಲ್ಲ ವಿದ್ಯಾರ್ಥಿಗಳ ಪಾದಕ್ಕೆ ನಾನು ನಮಸ್ಕಾರ ಹೇಳ್ತೀನಿ. ನನ್ನ ಇಡೀ ತಂಡ, ನನ್ನ ಚಿರಋಣಿತೆ ಯಾವಾಗಲೂ ಅವ್ರ ಪಾದಕ್ಕೆ ನಾನು ನಮಸ್ಕಾರ ಇರಲಿ. ವಿದ್ಯಾರ್ಥಿಗಳು ಇವತ್ತೇನು ಜೊತೆಲಿ ಎದ್ದಿದ್ದಾರೆ, ಅದು ಎಲ್ಲ ನಂಗೆ ಖುಷಿ ಇದೆ ನೋಡಿ. ಈಗ ಅವ್ರ ಸ್ಕಾಲರ್ಸ್ ಎಲ್ಲ ಡಾಕ್ಟ್ರೇಟ್ ಓದಿದ್ದಾರೆ ಅಂತಾರೆ, ನನಗೆ ಭಯ ಆಗುತ್ತೆ. ಅವರೆಲ್ಲ ಹೇಳ್ತಾರೆ ಇವರು ಒಂದು ಡಾಕ್ಟ್ರೇಟ್, ಇವರು PhD ಅಂತ. ಕೋಲಾರದವ್ರು ನಮ್ಮವರು, ತಮ್ಮದು ಕೂಡ ನೋಡಿ PhD. ಇವೆಲ್ಲ ನಾವು ಕೇಳಿಸ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಗೊತ್ತಿಲ್ಲ. ಥ್ಯಾಂಕ್ಸ್ ಟು ಜಡೇಶ್ ಒನ್ಸ್ ಅಗೇನ್. ಹಂಗಾಗಿ ನಿಮ್ಮ ಈ ಒಂದು ಆಶೀರ್ವಾದ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ಸ್ಟೂಡೆಂಟ್ಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಇದೇ ತರದ ಹೋರಾಟಗಳಲ್ಲಿ ನಾವು ಯಾವತ್ತೂ ಸಿದ್ಧ ಇರ್ತೀವಿ, ಮತ್ತೆ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾಲ್ನಡಿಗೆ ಅನ್ನೋದು ಸೂಪರ್ ಸ್ಟಾರ್ ಆಗಿ ನೀವು ನಡ್ಕೊಂಡು ಬರ್ತಾ ಇರುವಂತದ್ದು ರೋಡ್ಗಳಲ್ಲಿ, ಸೊ ಆ ಮಟ್ಟಿಗೆ ಸಿನಿಮಾವನ್ನ ಪ್ರಚಾರ ಮಾಡ್ತಿರುವಂತದ್ದು. ಪ್ರತಿಯೊಬ್ಬ ಸೂಪರ್ ಸ್ಟಾರು ಅಂದ್ರೆ ಸಿನಿಮಾನ ಪ್ರಚಾರ ಇದೇ ತರ ಮಾಡ್ಬೇಕು ಅಂತ ಏನಿಲ್ಲ, ಆದ್ರೆ ಮುಂದೆ ನಿಂತು ನಿಮ್ ತರ ಒಂದ್ ರೀತಿ ಪ್ರಚಾರ ಮಾಡಿದ್ರೆ ಎಲ್ಲ ಸಿನಿಮಾಗಳು ಚೆನ್ನಾಗ್ ಆಗುತ್ತೆ, ನೀವು ಸಿನಿಮಾ ತಂಡದ ಪರ ಇದ್ದಂಗ ಆಗುತ್ತೆ ಅನ್ನೋದೊಂದು. ಹೌದಮ್ಮ, ನನಗೆ ಈಗ ಒಂದು ಸಿನಿಮಾ ವಿಚಾರ ಅಂತ ಬಂದಾಗ, ವಿಚಾರಗಳಿದ್ದಾಗ ನಾವು ನಿಂತ್ಕೋಬೇಕಾಗತ್ತೆ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಇವರೆಲ್ಲ ತುಂಬಾ ಓದ್ಕೊಂಡಿರೋರು, ಅದ್ರ ಹಿಂದೆ ಇನ್ನು ಇವ್ರಿಗಿನ್ನ ಕಡಿಮೆ ಓದ್ತಿರೋ ಮಕ್ಕಳಿಗೆ ಇದ್ರ ಅರಿವಾಗಬೇಕು. ಸೊ ಹಂಗಾಗಿ ನಾನು ಅವ್ರ ಪರವಾಗಿ ನಿಂತಿದ್ದೀನಿ ನಾನು. ಮತ್ತೆ ನಾನು ಈ ಥರದ ಕೆಲಸಗಳಿಗೆ ಯಾವತ್ತಿದ್ರೂ ಸಿದ್ಧ. ನಾನು ಯಾವಾಗಲೂ ಇವ್ರ ದನಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ನನಗೆ ಯಾವಾಗಲೂ ಓದಿನ ಮೇಲೆ ಗೌರವ ಇದೆ. ನೀವೆಲ್ಲ ಓದ್ಕೊಂಡಿರೋರು, ನೀವೆಲ್ಲ ಜರ್ನಲಿಸಮ್ ಮಾಡಿ ಎಷ್ಟು ತಿಳ್ಕೊಂಡಿರ್ತೀರ, ಹಂಗಾಗಿ ತಾವು ಕೂಡ ಇಷ್ಟು ಸಮಾಧಾನವಾಗಿ ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ. ಹಾಗಾಗಿ ನಾನು
ಏನು ಈ ಖುಷಿ ಅನ್ನೋಕ್ಕಿಂತ ಹೆಚ್ಚಾಗಿ ಎಮೋಷ್ನಲ್ ಆಗ್ತೀವಿ. ನಮ್ಮ ಸಿನಿಮಾನ ನಾವು ಉಳಿಸ್ಕೋಬೇಕು ಯಾವತ್ತಿದ್ರೂ, ಇಲ್ಲಾಂದರೆ ಕಷ್ಟ ಆಗುತ್ತೆ ಯಾವಾಗಲೂ. ಇನ್ನೊಬ್ಬರಿಗೆ ಅಷ್ಟೇ, ನೀವು ಒಳ್ಳೆ ವಿಚಾರ ಇಟ್ಕೊಂಡು ಬಂದಾಗ ಪ್ರಚಾರಗಳು ಸರಿಗೆ ಆಗದೆ ಇದ್ದಾಗ ಸಿನಿಮಾಗಳ ವಿಚಾರ ಯಾರ ಮನಸ್ಸಿಗೂ ಮುಟ್ಟಲ್ಲ. ಕಮರ್ಷಿಯಲ್ ಸಿನಿಮಾಗಳನ್ನ ಹಿಂದೆ 2 ಸಿನಿಮಾ ಹಿಟ್ ಕೊಟ್ಟಾದ್ಮೇಲೆ ಈ ಥರದೊಂದು ಕಂಟೆಂಟ್ ಇಟ್ಕೊಂಡಾಗ ಅದನ್ನ ಜನರಿಗೆ ತಲುಪಿಸೋದು ಹೀರೋ ಆಗಿ ಎಷ್ಟು ಜವಾಬ್ದಾರಿ ಇರಬೇಕು ಅನ್ನೋ ತೋರಿಸ್ಕೊಟ್ಟಿದ್ದೀವಿ. ಹಿಂದಿನ ಸಿನಿಮಾಗಳಲ್ಲೂ ಅಷ್ಟೇ. ಈಗ ನೀವು ತಗೊಳ್ಳೋ ನಿರ್ಧಾರ ಕಾಲ್ನಡಿಗೆ ಮೂಲಕ ಹೋಗಿ ಅದನ್ನೆಲ್ಲ ಜನರು ತಲುಪಿಸೋದಿದೆ, ನಿಜಕ್ಕೂ ಒಂದು ದೊಡ್ಡ ಐಡಿಯಾ ಅಂತ ಹೇಳ್ಬೋದು, ಉದ್ದೇಶ ಇರುತ್ತೆ ಅಂತ ಹೇಳ್ಬೋದು. ಈ ಎಲ್ಲಾ ಪ್ರಯತ್ನಗಳಿಗೆ ಅವರ ಒಂದು ಆಶಯ, ಅವರ ಆಸೆಗಳನ್ನ ನಿಮ್ಮ ಮೂಲಕ ನೀವು ಜೊತೆ ಸೇರಿಸಿ ಹೋಗ್ತಿರುವಂಥದ್ದು, ಅವರ ಈ ಒಂದು ಪ್ರಯತ್ನಕ್ಕೆ ಇಲ್ಲಿವರೆಗೂ ಸಿಕ್ಕಿರೋ ಜಯ. ನೀವೆಲ್ಲರೂ ತಾವು ಮಾಧ್ಯಮದವರು ಸಹ ಸೇರಿ ಏನು ಯುವ ಪೀಳಿಗೆ ಬಿಟ್ಟು ಇವರೆಲ್ಲ ಏನು ಸ್ಕಾಲರ್ಸ್ PhD ಹೋಲ್ಡರ್ಸ್ ಇದ್ದಾರೆ, ಇವರೆಲ್ಲ ಸಪೋರ್ಟ್ ಮಾಡ್ತಿರೋದೇ ನಮ್ಗೆ ಇನ್ನೊಂದು ವಿಷಯನ ಹೇಳೋಕ್ಕೆ ನಮಗೆ ಹುರಿದುಂಬಿಸಿ ಶಕ್ತಿ ಕೊಡೋ ಥರ ಇದೆ. ಸೊ ಹಾಗಾಗಿ ನಾನು ಚಿರಋಣಿ ಆಗಿರ್ತೀನಿ ಯಾವಾಗಲೂ. ಮುಂದೆ ಈಗ ಶಿವಣ್ಣ ಅಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ, ಸೊ ಹಂಗಾಗಿ ಅಲ್ಲಿ ಹೋಗಿ ಮೀಟ್ ಆಗಿ ಬರ್ತೀನಿ ಅವ್ರನ್ನ. ಮೈಸೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ನನಗೇನಾಗಿದೆ, ನಾವು ಇಲ್ಲೊಂದಷ್ಟು ಕೆಲಸಗಳಿರೋದ್ರಿಂದ ಇಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಎಲ್ಲ ಯೂನಿವರ್ಸಿಟಿಯವರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರು ಮಾಡಲಿ, ಎಲ್ಲ ಆದಮೇಲೆ ಒಟ್ಟಿಗೆ ನನಗೆ ಒಂದು ಆಸೆ ಇದೆ. ಅಂದರೆ ಉದಾಹರಣೆಗೆ ಈಗ ಸ್ಕಾಲರ್ಗಳು ಏನು PhD ಹೋಲ್ಡರ್ಸ್ ಇದ್ದಾರೆ, ಇವ್ರದ್ದೊಂದು ತಂಡಕ್ಕೆ ಭೇಟಿ ನೀಡಿ ಅವ್ರಿಗೊಂದು ಲೈಕ್ ಥ್ಯಾಂಕ್ಸ್ ಗಿವಿಂಗ್ ಮಾಡಿ ಎಲ್ಲ ಯೂನಿವರ್ಸಿಟಿಗೂ ಹೋಗಿ ಬರೋಣ ಅನ್ನೋ ಆಸೆ. ಫಸ್ಟ್ ಮೊದಲು ಸಿನಿಮಾ ನೋಡಲಿ ಅವರು. ನಾನು ಹೋದರೆ ಸುಮ್ಮನೆ ಏನಾಗುತ್ತೆ, ಎಲ್ಲ ಪಾಪ ಎಲ್ಲ ಬರ್ತಾರೆ, ಫೋಟೋ ನಿಂತ್ಕೋತಾರೆ, ಅದಾಗ್ಬಿಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ವಿಷಯ ಏನು, ಇದೊಂದು ಹೋರಾಟ ಅಂದ್ರೇನು, ಯಾರ ಮೇಲೂ ದ್ವೇಷಕ್ಕಲ್ಲ, ಸೇಡಿಗಲ್ಲ, ಕಿಚ್ಚಿಗಲ್ಲ. ಇದು ನನ್ನ ಸಂವಿಧಾನಕ್ಕೋಸ್ಕರ ಹೋರಾಟ, ಇದು ನನಗೋಸ್ಕರ ಹೋರಾಟ ಮಾಡ್ಕೋತಾ ಇದ್ದೀನಿ. ಅಂದರೆ ನನ್ನ ಬದುಕಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಂಗಾಗಿ ಎಲ್ಲರೂ ನೋಡಲಿ, ನೋಡಾದ್ಮೇಲೆ ಎಲ್ರಿಗೂ ಒಂದೊಂದು ತಂಡವಾಗಿ ಅದನ್ನು ಸಪ್ರೇಟ್ ಮಾಡಿ ಅವ್ರಿಗೆಲ್ಲ ಹೋಗಿ ನಾನು ಮೀಟ್ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್. ಸರ್, ಇನ್ನೊಂದು ವಿಶೇಷ ಅಂತಂದ್ರೆ ಇಲ್ಲೊಂದು ಮಗುಗೆ ಭೀಮಪುತ್ರಿ ಅಂತ ಹೆಸರಿಟ್ಟಿದ್ದೀರಾ. ಹೌದೌದು. ಯೂನಿವರ್ಸಿಟಿ ಕಡೆಯಿಂದ ಅವ್ರು 25,000 ನಮ್ಮ ಸಿನಿಮಾ ತಂಡಕ್ಕೆ ಕೊಟ್ಟರು. ಅದಕ್ಕೆ ನಾನೊಂದು ಸ್ವಲ್ಪ ಸೇರಿಸಿ ಆ ಮಗು ವಿದ್ಯಾಭ್ಯಾಸಕ್ಕಾಗಲಿ ಅಂತ ಅದನ್ನು ಇನ್ಶೂರೆನ್ಸ್ ಮಾಡಿಸಿಡಿ ಮಗು. ಯಾಕಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯೆ ಮೂಲ, ಅದರಲ್ಲೂ ಹೆಣ್ಮಕ್ಳು ವಿದ್ಯೆ ಕಲಿತಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ಯಾವುದೂ ಇಲ್ಲ. ಇವತ್ತೇನು ಈ ಕೂಗುಗಳಿದೆ, ಈ ಥರ ಕೂಗುಗಳು ಹೆಣ್ಣು ಮಕ್ಕಳು ಸಮೇತ ಯಾವತ್ತು ಕೂಗ್ತಾರೋ ಅವತ್ತು ನಮಗೆ ಸಮಾನತೆ ಕಂಪ್ಲೀಟಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ನಮ್ಮ ಸ್ನೇಹಿತರು ಹೇಳಿದ್ರು, ಹಂಗಾಗಿ ನನಗೆ ಮೈಯ ಜುಮ್ ಅಂದ್ಬಿಡ್ತು ಒಂದು ಸೆಕೆಂಡ್. ಏನಪ್ಪ ಇದು, ಸಖತ್ತಾಗಿದೆಯಲ್ಲ ಇದು ಅಂತ. ಹಾಗಾಗಿ ಅದನ್ನು ಭೀಮಪುತ್ರಿ ಅಂತ ಇಟ್ಟೆ. ಸಮಾನತೆ ಬಗ್ಗೆ ಹೇಳೋ ಹೊರಟಾಗ ಒಂದಷ್ಟು ಜಾತಿಗೆ ಅದನ್ನ ತಳಕಾಕುವಂತ ಕೆಲಸ ಸರ್. ಇಲ್ಲಿ ಸರ್ ಜಾತಿ, ನಾನು ಸರ್ ಈಗ ಬಾಬಾ ಸಾಹೇಬ್ರು ಬರೆದಿರೋದು ಎಲ್ಲರಿಗೂ ಹೊರತು ಪ್ರತ್ಯೇಕವಾಗಿ ಒಂದು ಜಾತಿಗೆ ಬರೆದು ಅವ್ರು ಯಾವತ್ತೂ ಅದ್ರ ಪರವಾಗಿ ನಿಂತಿಲ್ಲ ಸರ್. ಯಾಕಂದರೆ ಅವರು ಅಷ್ಟೊಂದು ವಿದ್ಯಾಭ್ಯಾಸಗಳನ್ನ ಮಾಡಿ ಅಷ್ಟೊಂದು ಡಿಗ್ರಿಗಳನ್ನ ತಗೊಂಡು ಅವ್ರ ಮಕ್ಕಳು ಸತ್ತೋದ್ರು ಕೂಡ ಅವ್ರು ಹೋಗೋಕ್ಕಾಗದಿರ ಹತ್ಕೊಂಡು ಕೂತು ಓದು ಬಂದು ಸಂವಿಧಾನ ಬರೀತಾರೆ ಅಂದರೆ ಅವತ್ತು ಯಾರು ಅವ್ರ ಜಾತಿ ನೋಡಿಲ್ಲ ಸರ್. ಅದೊಂದು ತಪ್ಪು ತಿಳುವಳಿಕೆ ಇದೆ. ದಯಮಾಡಿ ಯಾರೇ ಆಗಲಿ ಬಾಬಾ ಸಾಹೇಬ್ರನ್ನ ಜಾತಿಗೆ ಅಂಟಿಸ್ಬಿಡಿ. ಅವ್ರ ಜಾತಿಗೋಸ್ಕರ ಮಾಡಿದಲ್ಲ, ಇದು ಸಮಾನತೆಗೋಸ್ಕರ ಮಾಡಿರೋದು. ಯಾಕೆ ಅದನ್ನು ಪದೇ ಅವ್ರು ಯಾಕೆ ಆ ಹೆಸರು ತಂದ ತಕ್ಷಣ ಯಾಕೆ ಅದೊಂದು ಕಪ್ಪು ಇದಕ್ಕೆ ತಳ್ಳುತ್ತಾರೆ? ಯಾವಾಗಲೂ ತಳ್ಳಬೇಡಿ ಸರ್. ಪ್ರತಿಯೊಬ್ಬರಿಗೂ ಬೇಕು ಸರ್. ಪ್ರತಿಯೊಂದು ಕಮ್ಯುನಿಟಿಗೂ ಸಂವಿಧಾನ ಬೇಕು ಸರ್. ಪ್ರತಿಯೊಂದು ಕಮ್ಯುನಿಟಿಗೆ ಬೇಕು ಇವತ್ತು, ಆಯ್ತಾ? ಪ್ರತಿಯೊಬ್ಬ ನಾಗರಿಕನಿಗೆ ಬೇಕು, ಪ್ರತಿಯೊಬ್ಬ ಕಮ್ಯುನಿಟಿಗೆ ಬೇಕು, ಪ್ರತಿಯೊಬ್ಬ ಹೆಣ್ಣು ಮಗುಗೆ ಬೇಕು. ದಯಮಾಡಿ ಅದನ್ನು ತಿಳ್ಕೊಳ್ಳಿ. ಅವತ್ತು ನಿಮಗೆ ಬೇಡ ಅಂದ್ರೆ ಹೇಳಿ, ಅವತ್ತು ನಾವೇನು ಮಾತಾಡಬೇಕು ಅಂತ ನಾವು ಹೇಳ್ತೀವಿ. ಯಾಕೆ ಅದನ್ನು ಓದ್ದಿರ ಮಾತಾಡ್ತೀರಾ? ಯಾವಾಗಲೂ ಈಗ ಬಾಬಾ ಸಾಹೇಬರು ಈ ಸಂವಿಧಾನ ಅಂದ ತಕ್ಷಣ ಸೈಡ್ಗೆ ಹಾಕ್ತಾ ಇರ್ತೀರ. ತಳ್ಳಬೇಡಿ. ಇದೊಂದು ದೊಡ್ಡ ಅಗಾಧವಾದ ಶಕ್ತಿ ಇದು. ಮತ್ತೆ ಕೆರಳಿಸಿ ಯಾಕೆ ಮಾತಾಡಿಸ್ತೀರಾ? ಇಲ್ಲ. ಆದರೂ ಎಲ್ಲರೂ ಒಂದೇ ಕೇಳ್ಕೊತಾ ಇರೋದು, ಸಂವಿಧಾನ ಓದಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಇನ್ನೇನು ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಪ್ರೀತಿ ಮಾಡದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ನಮ್ಗೆ ಅದು ಬೇಕಾಗಿಲ್ಲ, ಸಂವಿಧಾನ ಓದಿ. ನಾಳೆ ದಿವಸ ನಿಮ್ಮ ಮಕ್ಕಳಿಗೆ ಬೇಕಾಗಿರೋದು ಅದು ಶಿಕ್ಷಣ ತಾನೇ. ಶಿಕ್ಷಣಕ್ಕೆ ಏನು ಬೇಕು? ಸಂವಿಧಾನ ಬೇಕು ತಾನೇ. ಸಂವಿಧಾನ ಅಂದ್ರೆ ಏನು, ಕಾನೂನು ಅಂದ್ರೆ ಏನು, ಅವೆಲ್ಲ ತಿಳ್ಕೊಳ್ಳಿ ಅನ್ನೋ ಆಸೆ ನನಗೆ. ಇಷ್ಟೇ ನಮ್ಮ ಹೋರಾಟ, ಇನ್ನೇನು ಇಲ್ಲ. ಎಲ್ಲ ಸಮುದಾಯಗಳಿಗೂ ಬಾಬಾ ಸಾಹೇಬರು ಬೇಕು. ಅವ್ರು ಯಾವತ್ತು ಯಾವ ಸಮುದಾಯವನ್ನು ಇದನ್ನ ಮಾಡ್ಕೊಂಡಿಲ್ಲ ಅವರು. ಅದಕ್ಕೊಂದು ಇದನ್ನ ಎಳೆಯೋದು ಬೇಡ, ಗೆರೆನ ಎಳೆಯೋದು ಬೇಡ. ಏನು ಕರೆಕ್ಟಾಗಿ ನಾನು ಹೇಳಿದ್ದು ಅಲ್ವರಾ? ಈಗ ನಮಗೆ ನೋವಾದಾಗಲೇ ನಾವು ಕಿರ್ಚಾಡ್ತೀವಲ್ವಾ? ಯಾಕೆ ನೋವು ಮಾಡ್ತೀರಾ? ನೋವು ಮಾಡಬೇಡಿ, ಪದೇ ನೋವು ಮಾಡಬೇಡಿ. ನೋಡಿ, ಎಲ್ಲೋ ಒಂದು ಕಡೆ ಒಂದು ದಿವಸ ಇದು ದೊಡ್ಡ ಮಟ್ಟಕ್ಕಾಗಿ ಎಲ್ಲರ ಮನೆಯಲ್ಲೂ ಸಂವಿಧಾನ ಓದಂಗೆ ಆಗೇ ಆಗುತ್ತೆ. ಅದು ಸತ್ಯ ಕೂಡ. ನೆನ್ನೆ ಸ್ವಾಮೀಜಿಗಳು ಸಿನಿಮಾ ನೋಡಿದ್ದಾರೆ. ನಂಗೆ ಅದು ಖುಷಿ ಅನಿಸ್ತು. ಅಂದರೆ ಎಲ್ಲ ಮಟ್ಟದ ಸ್ವಾಮೀಜಿಗಳು ಬಂದು ಸಿನಿಮಾನ ನೋಡಿ ಇವತ್ತು ಅವರು ಕೂಡ ಆ ಸಿನಿಮಾ ಬಗ್ಗೆ ಪ್ರಶಂಸೆ ಕೋರಿ ಬರೆದಿದ್ದಾರೆ. ಹಂಗಾಗಿ ಎಲ್ಲ ಮಟ್ಟದ ಸ್ವಾಮೀಜಿಗಳು ಕೂಡ ನನ್ನ ನಮಸ್ಕಾರ ತಿಳಿಸ್ತೀನಿ. ಅವರು ಈಗ ಇನ್ನೊಂದು 2-3 ದಿವಸದಲ್ಲಿ ನೋಡ್ತಾರೆ. ಆಮೇಲೆ ತಿರ್ಗಾ DK ಸಾರು ಕೂಡ ಇನ್ನೊಂದು 2ನೇ ತಾರೀಕಿನ ನೋಡ್ತೀನಿ ಅಂತ ಹೇಳಿದ್ದಾರೆ. 2-3ನೇ ತಾರೀಕು ಕೂಡ ನೋಡ್ತಾರೆ. ಶಿವಣ್ಣ ಅವ್ರು ಈಗ ನೋಡ್ತಾ ಇದ್ದಾರೆ, ಅಲ್ಲೇ ಹೋಗ್ಬೇಕು. ಶಿವಣ್ಣ ಅವರು ಯಾವಾಗಲೂ ಪ್ರೀತಿಸುವಂತ ವ್ಯಕ್ತಿ ನೀವು, ಪೂಜಿಸ್ತೀರಿ. ಶಿವಣ್ಣ ಕರೆದಾಗ ಏನಂತ ಹೇಳಿ?
ಅವರು ನಾನು ನೋಡ್ತೀನಮ್ಮ, ನಾನು ನೋಡಲೇಬೇಕಮ್ಮ, ತುಂಬ ಒಳ್ಳೆಯ ವಿಷಯ ಮಾಡಿದ್ದೀರಂತೆ, ನಾನು ಬರ್ತೀನಮ್ಮ ಅಂದ್ರೆ ನನಗೆ ಅವರೇ ದೊಡ್ಡ ಶಕ್ತಿ. ಅವ್ರು ಬಂದು ಅಂದರೆ ಖಂಡಿತವಾಗ್ಲೂ ಅವರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ. ಸಂವಿಧಾನಕ್ಕೆ ಅವರು ಕೂಡ ಗೌರವ ಕೊಡ್ತಾರೆ. ಅಷ್ಟು ದೊಡ್ಡ ಮನುಷ್ಯ ಇವತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟು ಸಿನಿಮಾ ನೋಡೋ, ಸಿನಿಮಾ ಬದಿಗಿಟ್ಬಿಡೋಣ. ಹೌದಮ್ಮ, ಇಷ್ಟು ದೊಡ್ಡ ಚರ್ಚೆನಪ್ಪ ಇದು, ಸಂವಿಧಾನದ ಬಗ್ಗೆ ಇದೆ, ನಾನು ಬಂದು ನೋಡ್ತೀನಿ ಅಂತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು ಶಕ್ತಿ ನಮಗೆ. ಈ ಮೂಲಕ ನಿಮ್ಮ ಅಭಿಮಾನಿಗಳು ನಾವೆಲ್ಲ ಒಂದೇ ಹೇಳ್ತಾರೆ, ಸಿನಿಮಾ ಇವತ್ತು ತುಂಬ ಚೆನ್ನಾಗಿ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. ಆದರೆ ಇದು ಪ್ರತಿ ಹಳ್ಳಿಗೂ ತಲುಪಬೇಕು, ಮನೆ ಮನೆಗೂ ತಲುಪಬೇಕು. ಇಲ್ಲಿ ಯಾವುದೇ ಥರದ ಭೇದ ಭಾವ ಇಲ್ದಿರ ಎಲ್ಲರೂ ನೋಡಬೇಕು ಅಂತ ಹೇಳ್ತಾರೆ. ಅಮ್ಮ, ಈಗ ಆ ಪೈರಸಿ ಮಾಡೋರು ಇದ್ದೇ ಇರ್ತಾರೆ, ಅದಕ್ಕೆ ಸರ್ಕಾರ ಗಮನ ಹರಿಸ್ಬೇಕು ಈ ವಿಷಯದಲ್ಲಿ. ಇನ್ನೊಂದು, ಪೈರಸಿ ಇದ್ರೂ ಕೂಡ ನೋಡಿ, ನಮ್ಮವರು ನನ್ನವರು ಅಂತ ಬಂದು ನೋಡ್ತಾರಲ್ಲ, ಇದೇ ನಮಗೆ ದೊಡ್ಡ ಶಕ್ತಿಗಳು. ಯಾವತ್ತೂ ಡೂಪ್ಲಿಕೇಟೇ ಒರಿಜಿನಲ್ ಯಾವಾಗ್ಲೂ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.